ವೀಕ್ಷಕರೇ, ನಿಮಗೆ ಭಟ್ಕಳದ ಕಟ್ಟೆ ಗಲಾಟೆ ಗೊತ್ತಿರಬಹುದು. ಸೊ ಆ ಕಟ್ಟೆ ಗಲಾಟೆ ಭಟ್ಕಳದ ಸೌಹಾರ್ದವನ್ನು ಹಾಳು ಗಡುವು ಬಿಟ್ಟಿದೆ ಎಂಬ ಕಲ್ಪನೆ ಹೊರ ಜಗತ್ತಿಗೆ ತೋರಿಸಲಾಗಿದೆ. ಆದರೆ ವಾಸ್ತವ ಹಾಗಲ್ಲ. ಭಟ್ಕಳ ಜನತೆ ಸೌಹಾರ್ದದಿಂದಲಿದ್ದಾರೆ ಮತ್ತು ಪ್ರೀತಿಯಿಂದಲೂ ಇದ್ದಾರೆ. ಮತ್ತು ಕಟ್ಟೆ ಏನು ಅನ್ನೋದೊಂದು ಪರಿಕಲ್ಪನೆ, ಅಂದರೆ ಹೆದ್ದಾರಿಯ ಅಗಲೀಕರಣ ಮಾಡಲಿಕ್ಕೆ ಕಟ್ಟೆಯನ್ನು ತೆರವು ಮಾಡ್ತಾರೆ, ಅದಕ್ಕಾಗಿ ಹೊಸ ಕಟ್ಟೆಯನ್ನು ಕಟ್ತಾರೆ. ಆ ಕಟ್ಟೆ ಕಟ್ಟುವ ಜಾಗ ಯಾವುದು ಅನ್ನೋದು ಸಮಸ್ಯೆಯ ಮೂಲ. ಆದರೆ ನಾವಿಲ್ಲಿ ಮೂಲ ಕಟ್ಟೆ ಏನಿದೆ ಅಂದರೆ ಯಾವುದು ನಾವು ಶತಮಾನಗಳದ್ದು 100 ವರ್ಷದ್ದು ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ, ಆ ಕಟ್ಟೆ ಈಗ ಹೇಗಿದೆ ಅದು ನಿಮ್ಮ ಎದುರಿಗೆ ಇರ್ತದೆ. ಅಂದರೆ ಹೆದ್ದಾರಿ ಹೋಗ ಆ ಮೂಲ ಕಟ್ಟೆಗೆ ಯಾವುದೇ ಧಕ್ಕೆಯನ್ನು ಮಾಡಿಲ್ಲ, ಅದನ್ನು ಬದಲಾಯಿಸಿಲ್ಲ, ಅದು ಹೇಗಿದೆಯೋ ಹಾಗೆ ಇದೆ. ಅಲ್ಲಿ ಬರೆದಿದೆ ನೋಡಿ, ಮುರಿನ ಕಟ್ಟೆ ಅಮ್ಮನವರ ಹೊರೆ ಇಡುವ ಪುರಾತನ ಸ್ಥಳ ಅಂತ. ಎಸ್, ಇದು ಇಲ್ಲೊಂದು ಕಲ್ಪನೆ ಇದೆ. ಈ ಕಟ್ಟೆಗೂ ಶಿರ್ಸಿಯ ಮಾರಿಯಮ್ಮ ದೇವಸ್ಥಾನಕ್ಕೂ ಒಂದು ಸಂಬಂಧ ಇರುವಂಥದ್ದು. ಅಂದರೆ ಇಲ್ಲಿ ರೋಗ ರುಜಿನಗಳು ಬಂದಾಗ ಆ ರೋಗ ರುಜಿನಗಳು ಊರಿನಿಂದ ಹೋಗಲಿ ಎಂಬ ಕಲ್ಪನೆಯೊಂದಿಗೆ ಜನರು ಒಂದಿಷ್ಟು ವಸ್ತುಗಳನ್ನು ಸಂಗ್ರಹಿಸಿ, ಅಂದರೆ ಅಕ್ಕಿ, ಬೇಳೆ, ಕಾಳು ಮತ್ತು ಮನೆಯ ಒಂದಿಷ್ಟು ಸಂಗ್ರಹಿಸಿ ಅದನ್ನು ಒಂದು ಗಾಡಿಯಲ್ಲಿ ಹಾಕಿ ತಂದು ಒಂದು ಊರಿನ ಹೊರಗಿನ ಜಾಗದಲ್ಲಿ, ಅಂದರೆ ಭಟ್ಕಳದ, ಈಗ ನಾವು ಭಟ್ಕಳನ ತಗೊಂಡ್ಕೊಂಡ್ರೆ ಒಂದು ಕಾಲದಲ್ಲಿ ಇದು ಭಟ್ಕಳದ ಹೊರಗಿನ ಸ್ಥಳ, ಅಂದರೆ ಗಡಿಯಾಚಿನ ಸ್ಥಳ. ಸೊ ಆ ಸ್ಥಳದಲ್ಲಿ ತಂದು ಆ ಮೂರ್ತಿಯೊಂದಿಗೆ ವಸ್ತುಗಳನ್ನು ಇಡೋದು ಮತ್ತು ಇಲ್ಲಿಂದ ಮತ್ತೊಂದು ಊರಿನವರು ಅದನ್ನು ಸಾಗಿಸಿ ಮತ್ತೊಂದು ಊರಿಗೆ ಸಾಗಿಸುವುದು ಅಂತ ಇರ್ತಾ ಇತ್ತು. ಸೊ ಅಂತಹ ಒಂದು ಕಟ್ಟೆ ಅದು ಈಗಾಗಲೇ ನಾವು ಊರಿ ಜನರಲ್ಲಿ ತಂದು ಇಲ್ಲಿ ನೋಡಿ ಮಕ್ಕಳ ತೊಟ್ಟಿಲುಗಳನ್ನು ಇಟ್ಟಿದ್ದಾರೆ, ಮನೆಯ ದೇವರ ಫೋಟೋಗಳನ್ನು ತಂದು, ಅಂದರೆ ಹಾಳಾದದ್ದು ಫೋಟೋಗಳನ್ನು ತಂದು ಇಟ್ಟಿದ್ದಾರೆ, ಮತ್ತು ಮಾರಿಗೆ ಸಂಬಂಧಪಟ್ಟ 2 ಗುಡಿಗಳು ಇಲ್ಲಿ ಕಾಣ್ತಾ ಇದ್ದಾವೆ. ಸೊ ಇಲ್ಲಿ ಮೂಲ ಸ್ಥಳ ಇದೆಯೋ ಅದು ಹಾಗೇ ಇದೆ. ಇಲ್ಲಿ ತೆರವುಗೊಳಿಸುವ ಪ್ರಯತ್ನವನ್ನು ಇಲ್ಲಿಯ ಸ್ಥಳೀಯರಾಗಲಿ ಹೆದ್ದಾರಿ ಪ್ರಾಧಿಕಾರದವರು ಮಾಡಿಲ್ಲ. ಬಟ್ ಮತ್ತೊಂದು ಸ್ಥಳ ಇಲ್ಲಿಂದ, ಅಂದರೆ ಹೆದ್ದಾರಿ ಕಟ್ಟಬೇಕಾಗಿರೋದ್ರಿಂದ ಹೆದ್ದಾರಿ ನಿರ್ಮಾಣಕ್ಕಾಗಿ ಇದನ್ನು ತೆರವುಗೊಳಿಸುವುದು ಅನಿವಾರ್ಯವಾಗಿದೆ. ಆದ್ದರಿಂದ ಪರ್ಯಾಯ ಜಾಗ ಯಾವುದು ಎಂಬ ಹುಡುಕದ ವಿಷಯದಲ್ಲಿ ಅದು ಇಲ್ಲಿ ಬೇಡ ಅಲ್ಲಿ ಬೇಕು ಎನ್ನುವ ಪ್ರಶ್ನೆಗಳು ವಿವಾದ ಹುಟ್ಟುಕೊಂಡಿದೆ ಹೊರತು ಇದು ಮೂಲ ಸ್ಥಳಕ್ಕೆ ಸಮಸ್ಯೆ ತಂದದ್ದಲ್ಲ. ಕಟ್ಟೆ ವಿವಾದ ಆರಂಭವಾದ ಬಳಿಕ ಇಲ್ಲಿ ಪೊಲೀಸ್ ಸುರಕ್ಷಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪೊಲೀಸರು ರಾತ್ರಿ ಹಗಲು ಕಾಯ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ನಿರ್ದೇಶನಗಳನ್ನು ಕೊಡಲಾಗ್ತಾ ಇದೆ. ಪೊಲೀಸರು ನಿಂತ ಸ್ಥಳದಿಂದ ನೇರವಾಗಿ ಅಲ್ಲಿಂದ ಒಂದು 10 ಮೀಟರ್ ಈಚೆಗೆ, ಅಂದರೆ ಈಗ ನಾವು ನೋಡಿದ ಕಟ್ಟೆಗೆ ಹೊಂದಿಕೊಂಡು ಕೇವಲ ಒಂದು 10 ಮೀಟರ್ ಅಂತರದಲ್ಲಿ ಪಕ್ಕದಲ್ಲಿ ಬೇರೆ ಒಂದು ಕಟ್ಟೆಯನ್ನು ಕಟ್ಟುವ ಪ್ರಯತ್ನ ಮಾಡಲಾಗ್ತಾ ಇದೆ. ಅದು ಯಾರ ಮನೆಗೆ ಹೊಂದಿಕೊಂಡಿದೆಯೋ ಆ ಮನೆಯವರು ಕೂಡ ಆಕ್ಷೇಪ, ಅಂದರೆ ಇಲ್ಲಿ ಕಟ್ಟೆ ಕಟ್ಟಿದರೆ ಭವಿಷ್ಯದಲ್ಲಿ ಸಮಸ್ಯೆ ಆಗಬಹುದು ಎನ್ನುವ ಆಕ್ಷೇಪ ಮನೆಯವರದಾಗಿತ್ತು ಮತ್ತು ಊರಿನವರದ್ದು ಕೂಡ ಅದೇ ಆಕ್ಷೇಪ. ಅಂದರೆ ಮನೆಗೆ ಹೊಂದಿಕೊಟ್ಟು ಕಟ್ಟೆ ಕಟ್ಟಿದರೆ ಅದು ಭವಿಷ್ಯದಲ್ಲಿ ಸಮಸ್ಯೆಯಾಗಿ ಮಾಡುವುದು, ಅದು ಪರ್ಯಾಯ ಜಾಗವನ್ನು ಹುಡುಕಿಕೊಳ್ಳಿ ಎಂಬ ಆಗ್ರಹ. ಮತ್ತು ನಾವು ಮಾಧ್ಯಮಗಳಲ್ಲಿ ಕಾಣ್ತಾ ಇದ್ವಿ, ಒಂದು ಹಸಿರು ಇದು ಹೊದಿಕೆಯನ್ನು ಹಾಕಿರುವುದು ಮತ್ತು ಅದೇ ಕಟ್ಟೆ ಆಗಿತ್ತು, ಅದನ್ನು ಕೆಡವಲಾಗಿದೆ ಎಂಬ ಮಾಧ್ಯಮ ಪ್ರಚಾರ ಕೂಡ ಇತ್ತು. ವಾಸ್ತವದಲ್ಲಿ ಅದಲ್ಲ. ಹಸಿರು ಹೊದಿಕೆ ಆಗಿರುವುದು ಒಂದು ಇಲ್ಲಿ ಕಟ್ಟಡ ಕಟ್ಟಲಾಗಿದೆ. ಅದರ ಹಿನ್ನೆಲೆಯಲ್ಲಿ ಆ ಕಟ್ಟಡದವರು ಹಸಿರು ಹೊದಿಕೆಯನ್ನು ಹಾಕಿ ತಮ್ಮ ಕಟ್ಟಡ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ರು. ಅದಕ್ಕೂ ಕಟ್ಟೆಗೂ ಯಾವುದೇ ಸಂಬಂಧ ಇಲ್ಲ. ಭಟ್ಕಳದಲ್ಲಿ ಮಾರಿನ ಕಟ್ಟೆ, ಅದನ್ನು ಮಾರಿಕಟ್ಟೆ ಅಂತ ಕೂಡ ಹೇಳ್ತಾರೆ. ಸೊ ಅಂದರೆ ಸಹಜವಾಗಿ ನಿಮ್ಗೆ ಆಗಲೇ ಹೇಳಿದ ಹಾಗೆ ಇದು ಮಾರಿಯ, ಅಂದರೆ ಇಲ್ಲಿ ಒಂದು ಸೀಮಿತ ವರ್ಗದವರು ಎಲ್ಲರೂ ಇದನ್ನು ಒಪ್ಪುವುದೂ ಇಲ್ಲ, ಎಲ್ಲರೂ ಇದನ್ನು ಆರಾಧಿಸುವುದೂ ಇಲ್ಲ. ಕೆಲವು ಸೀಮಿತ ವರ್ಗದವರು ಇದನ್ನು ಆರಾಧಿಸ್ತಾ ಇದ್ರು ಮತ್ತು ಅದನ್ನು ಒಂದು ರೋಗ ರುಜಿನಗಳನ್ನು ಹೋಗಲಾಡಿಸಲಿಕ್ಕೆ ಅದನ್ನು ತಮ್ಮ ಮನೆಯಿಂದ ದವಸ ಧಾನ್ಯವೋ ಒಂದಿಷ್ಟು ಪರಿಕರಗಳನ್ನು ಕೊಟ್ಟು ಅಲ್ಲಿಂದ ಮುಂದೆ ಸಾಗಿಸುವ ಪ್ರಯತ್ನ ಮಾಡ್ತಾ ಇತ್ತು. ಸೊ ಆ ಹಿನ್ನೆಲೆಯಲ್ಲಿ ನಡೆದ ಇದರಲ್ಲಿ ಇದನ್ನು ಒಂದು ವಿವಾದವನ್ನಾಗಿಸಿ ಸೌಹಾರ್ದಕ್ಕೆ ಧಕ್ಕೆ ತರುವ ಪ್ರಯತ್ನ ಕೂಡ ನಡೆದಿತ್ತು. ಆದರೆ ಅದನ್ನು ನಿವಾರಿಸುವ ದಿಸೆಯಲ್ಲಿ ಇಲ್ಲಿಯ ಜನರು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ ಮತ್ತು ಇದನ್ನು ಸೌಹಾರ್ದವಾಗಿ ಮುಗಿಸುವುದು ಹೇಗೆ ಎಂಬ ಪ್ರಯತ್ನ ಕೂಡ ನಡೀತಾ ಇದೆ. ಈಗ ಇಲ್ಲಿಯ ಮುಸ್ಲಿಮರಿಂದಲೇ, ಅಂದರೆ ಯಾರು ಈ ಕಟ್ಟೆ ಕಟ್ಟೋದು ಬೇಡ ಅಂತ ಅಪವಾದಿಸಲಾಗ್ತಾ ಇದೆಯೋ ಆ ವ್ಯಕ್ತಿ ಸಮುದಾಯದವರು ಹೇಳ್ತಾ ಇರೋದು ಈ ಮೂಲ ಕಟ್ಟೆ ಅಲ್ಲಿಯೇ ಇರಲಿ, ಸೊ ಬೇಕಾದರೆ ರಸ್ತೆಯನ್ನು ವಿಭಾಗಿಸಿ ದಾರಿಯನ್ನು ಮಾಡಿಕೊಡೋಣ ಎಂಬ ಅಭಿಪ್ರಾಯವನ್ನು ಇಟ್ಟಿದ್ದಾರೆ. ಸೊ ಈ ಅಭಿಪ್ರಾಯ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರ್ತದೆ ಗೊತ್ತಿಲ್ಲ. ಆದರೆ ಇದು ಹೆದ್ದಾರಿ ಪ್ರಾಧಿಕಾರದವರು ಮತ್ತು ಇಲ್ಲಿಯ ಪೊಲೀಸ್ ಇಲಾಖೆಯವರು ಮತ್ತು ಇಲ್ಲಿಯ 2 ಸಮುದಾಯದವರು ಸೇರಿಕೊಂಡು ಒಂದು ನಿರ್ಧಾರಕ್ಕೆ ಬರಬೇಕಾದ ಅಗತ್ಯ ಇದೆ. ನಾವೀಗ ನಿಮಗೆ ತೋರಿಸ್ತಾ ಇರೋದು ಮಾರಿನ ಕಟ್ಟೆ, ಅಂದರೆ ವಿವಾದಿತ ಸ್ಥಳ ಇದೆ, ಆ ಸ್ಥಳದ ಸುತ್ತಲಿನ ಪ್ರದೇಶ. ಸೊ ಅಲ್ಲಿ ಯಾವುದೇ ವಿವಾದ ಅಥವಾ ಸಮಸ್ಯೆ ಕಾಣ್ತಾ ಇಲ್ಲ. ಅಂದರೆ ಜನರು ಸಹಜವಾಗಿ ಓಡಾಡ್ತಾ ಇದ್ದಾರೆ. ಸಹಜವಾಗಿ ನಾವೀಗ ಬೆಳಗಿನ ಸಮಯದಲ್ಲಿ ನಾವು ಇಲ್ಲಿರೋದು. ಸೊ ಅಂಗಡಿಗಳು ತೆರೆದುಕೊಳ್ತಾ ಇದ್ದಾವೆ, ಅಂಗಡಿಗಳಿಗೆ ಜನರು ಬರ್ತಾ ಇದ್ದಾರೆ ಮತ್ತು ಗ್ರಾಹಕರು ಬರ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಡ್ಯೂಟಿಗಳಿಗೆ ಕರ್ತವ್ಯಕ್ಕೆ ತೆರಳುವವರು ತಮ್ಮ ಕೆಲಸಕ್ಕೆ ತೆರಳುತ್ತಿದ್ದಾರೆ. ಸೊ ಆದ್ದರಿಂದ ಭಟ್ಕಳದಲ್ಲಿ, ಅಂದರೆ ಹೊರಗಿನಿಂದ ಏನು ಪ್ರಚಾರ ಮಾಡಲಾಗಿದೆಯೋ ಭಟ್ಕಳದ ಸ್ಥಿತಿ ಹದಗೆಟ್ಟು ಹೋಗಿದೆ, ಅಲ್ಲಿ ಜನ ಹೆದರ್ಕೊಂಡಿದ್ದಾರೆ ಅಥವಾ ಅಲ್ಲಿಯ ಸಮಸ್ಯೆ ನಿರ್ಮಾಣ ಆಗಿದೆ ಅಂತ
ಅಂತಹ ಸ್ಥಿತಿ ಯಾವುದು ನಮಗೆ ಇಲ್ಲಿ ಕಾಣ್ತಾ ಇಲ್ಲ. ಮಾರಿನಕಟ್ಟೆಯ ಸುತ್ತಮುತ್ತಲಿನ ಪ್ರದೇಶವೇ ಈ ರೀತಿ ಇರುವಾಗ ಭಟ್ಕಳ ನಗರ ಪ್ರದೇಶವೂ ಕೂಡ ನಾವು ತೋರಿಸ್ತಾ ಇದ್ದೇವೆ. ಆ ನಗರದಲ್ಲೂ ಕೂಡ ಎಂದಿನ ಸ್ಥಿತಿ ಸಹಜವಾಗಿಯೇ ಇದೆ ಮತ್ತು ಇದನ್ನು ಸೌಹಾರ್ದಯುತವಾಗಿ ಬಗೆಹರಿಸುವುದು ಹೇಗೆ ಎಂಬ ದಿಶೆಯಲ್ಲಿ ಎರಡೂ ಸಮುದಾಯದವರು ಕೂತು ಚರ್ಚೆಗಳನ್ನು ಸಭೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಮತ್ತು ಜಿಲ್ಲಾ SP ಕೂಡ ಇಲ್ಲಿ ಎರಡು ದಿನಗಳಿಂದ ಮುಕ್ಕಾಂ ಹೂಡಿದ್ದಾರೆ. ನಿನ್ನೆ ರಾತ್ರಿ 1 ಗಂಟೆಗೂ ಕೂಡ ಮಾರಿನಕಟ್ಟೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಇಲ್ಲಿಯ ಪೊಲೀಸ್ ಸಿಬ್ಬಂದಿಗಳಿಗೆ ನಿರ್ದೇಶನ ಕೊಟ್ಟು ಇಲ್ಲೇ ಭಟ್ಕಳದಲ್ಲಿ ನೆಲೆಯೂರಿ ಇವತ್ತು ಮಧ್ಯಾಹ್ನ ಕೂಡ ಇಲ್ಲೇ ಇರ್ತಾರೆ, ಸಂಜೆವರೆಗೂ ಇಲ್ಲೇ ಇರ್ತಾರೆ ಎಂಬ ಮಾಹಿತಿ ಇದೆ.